ನನ್ನ ಫಸ್ಟ್ ಲಾಗ್. ನಾವು ಬಸ್ಸಲ್ಲಿದ್ದೀವಿ. ಇದೆ ನಮ್ಮ ಕಾಲೇಜ್. ಇವಾಗ ಕಾಲೇಜಿಗೆ ಬಂದಿದ್ದೀವಿ. 3rd ಸೆಮ್ ಕ್ಲಾಸು. ಸೊ ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಲಾಗ್. ಇದು ನನ್ನ ಫಸ್ಟ್ ಲಾಗ್. ಸೊ ಸಿದ್ದಾಪುರ ಬಸ್ ಸ್ಟ್ಯಾಂಡಲ್ಲಿ ನಾವಿದ್ವಿ ಗಾಯ್ಸ್. ಇವತ್ತು ಸಿದ್ದಾಪುರ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಬಸ್ಗಳ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಇದು ನನ್ನ ಫಸ್ಟ್ ಲಾಗ್. ಅದರಲ್ಲಿ ಈ ರೇಂಜ್ ಜನಸಂಖ್ಯೆ ಇದೆ. ತುಂಬ ಕಷ್ಟ ಆಗಿದೆ. ಇವಾಗ ನಾವು ಜಾಬರ್ ಬಸ್ಗೆ ಹೋಗ್ತೀವಿ, ಅಲ್ಲಿ ಹೋಗೋದು 1 hour ಆಗುತ್ತೆ. ಕ್ಲಾಸ್ಗಳು ಕಡಿಮೆ, ಒಂದು ಕ್ಲಾಸ್ ಮುಗಿದೇ ಇರುತ್ತೆ. ಫೈನಲ್ ಇಯರ್ ಬಂದು ಎಂಜಾಯ್ಮೆಂಟೇ ಇಲ್ಲ. ಹೇಳಿ ನಾನು ಕ್ಲಾಸಿಗೆ ಹೋಗ್ತೀವಿ, ಬಂದು ಊಟ ಮಾಡ್ತೀವಿ, ಬಂದ್ಬಿಡ್ತೀವಿ ಅಷ್ಟೇ ಗಾಯ್ಸ್. ನಾವು ಜಾಸ್ತಿ ಕಾಲೇಜಿಗೆ ಹೋಗಿಲ್ಲ, ಏನಿಲ್ಲ, ಬರೀ ಗಾಯ್ಸ್. ನಾವು ಬಸ್ಸಲ್ಲಿದ್ದೀವಿ. ಇಷ್ಟೊತ್ತಾಯಿತು ಅಲ್ಲಿಂದ ಬರೋಕ್ಕೆ. ಫಸ್ಟ್ ಲಾಗ್ ಅಂತ ಸ್ವಲ್ಪ ಟೆನ್ಷನ್ ಏನಾಗೋದು. ನನ್ನ ವಾಯ್ಸ್ ನಿಮಗೆ ಸರಿ ಕೇಳಿಸ್ಬೋದು. ಆಮೇಲೆ ಇದೆ ನಮ್ಮ ಕಾಲೇಜು. ಯಾರು ನಮ್ಮ ಕಾಲೇಜ್ ನೋಡಿಲ್ಲ, ಕಾಲೇಜ್ ನೋಡ್ಕೊರಿ. ಇದು ನಾವು ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಒಂದು ಕ್ಲಾಸ್ ಆಲ್ರೆಡಿ ಹೋಯ್ತು. ಬಸ್ ಪ್ರಾಬ್ಲಮಿಂದ ನಮ್ಮ ಕ್ಲಾಸ್ಗಳೇ ಹೋಗ್ತಾನೆ ಇದಾವೆ. ಸಿದ್ದರಾಮಯ್ಯ ಯಾಕಾರ ಫ್ರೀ ಮಾಡಲು ಅಂತ ಫೀಲ್ ಆಗಕತ್ತದ. ಇದು ನಮ್ಮ ಫಸ್ಟ್ ಲಾಗ್ ಆಗಿರೋದ್ರಿಂದ ಸುಮ್ಮನೆ ಏನೋ ಮಾತಾಡ್ತಿದ್ವಿ, ನಮಗೆ ಗೊತ್ತಿಲ್ಲ ಏನು ಮಾತಾಡ್ತೀವಿ. ಬಟ್ ಗಾಯ್ಸ್, ನಮ್ಮ ಕಾಲೇಜ್ ನೋಡಿ ಎಷ್ಟು ಚೆನ್ನಾಗಿ. ದೀಪಿಕಾ ಅಂತ ನಮ್ಮ ಅತ್ತಿಗೆ ಮಾಡಿ ಬಂದ್ರಿಂದ ಈ ಕ್ಲಾಸ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಅವಾಗ ನಾವು ಬಂದರೆ ಡೈರೆಕ್ಟ್ ಎಲ್ಲಿ ಕೊಡ್ತಿದ್ವಿ ಅಂದರೆ ಈ ಬೆಂಚ್ ಪರ್ಮನೆಂಟ್ ನಮ್ಮ ಬೆಂಚೇ ಆಗಿತ್ತು. ತುಂಬ ಮೆಮೊರಿ ಇದ್ದಾವೆ ಈ ಕ್ಲಾಸಲ್ಲಿ. ತುಂಬ ಏನೇನೋ ಮೆಮೊರೀಸ್ ಇದ್ದಾವೆ ಈ ಕ್ಲಾಸಲ್ಲಿ. 3rd ಸೆಮ್, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಫೈನಲ್ ಇಯರ್ ಸ್ವಲ್ಪ ಎಂಜಾಯ್ ಎಲ್ಲ ಬರೀ ಏನೇನೋ ಪ್ರಾಬ್ಲಮ್ಸಲ್ಲೇ ಆಗಿಬಿಡ್ತು. ಬಟ್ ದಿಸ್ ಕ್ಲಾಸ್ ಈಸ್ ಎವರ್ಗ್ರೀನ್, ಯಾವಾಗಲೂ ಫೇವ್ರೆಟ್ ಕ್ಲಾಸ್. 3rd ಸೆಮ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಫೈನಲ್ ಎಷ್ಟು ಜರ್ನಿ, ಅದೇ ಫೈನಲ್ ಇಯರ್ ಇವಾಗ ನಾವು ಗೊತ್ತಾಗ್ತಿಲ್ಲ ಎಷ್ಟು ಜಲ್ದಿ ಜರ್ನಿ ಮುಗಿಬೇಕಂತ. ಇದು ನಮ್ಮ ಕ್ಲಾಸಿಗೆ ಹೋಗೋ ರೂಟು. ಇದು ನಮ್ಮ ಮ್ಯಾಥ್ಸ್ ಲ್ಯಾಬ್ ಐತೆ. ರಶ್ ಐತೆ ಬಸ್ ಅಂದರೆ ಹುಡುಗಿರೆಲ್ಲ ನಿಂತ್ಕೊಂಡ್ಬಿಟ್ಟಾರ. ನಮ್ಮವ್ರ ಕುತ್ಕೊಂಡಾರ, ಸೀಟ್ ಹಿಡ್ಕೊಂಡ್ರು. ಬಸ್ ಎಷ್ಟು ರಶ್ ಐತೆ ಅಂದರೆ ಈ ಹುಡುಗಿ ರೇಡ್ ಐತೆ. ಬಾಯ್ ಯಪ್ಪ, ಬಸ್ಸಿಗೆ ಏನು ರಶ್ ಐತೆ ಅಂದರೆ ಸಿಕ್ಕಾಪಟ್ಟ ರಶ್ ಐತೆ. ಇದು ನಾನು ಹೋಗೋ ಮನೆ ರೂಟ್. ಹೂವು ಹಣ್ಣು ಕೊಡೋಕೆ ಬಂದಳ ದೀಪಿಕಾ. ಬಾಯ್ ಹುಷಾರು. ಹೂವು ಹಣ್ಣು ಕೊಡೋಣ. ಹೂವು ಹಣ್ಣು ಚೀಲ ನನ್ನ ಕೈ ಕೊಟ್ಟು ಆಯ್ತಾ. ಬಾಯ್. ಇವಾಗ ನೋಟ್ಸ್ ಕಂಪ್ಲೀಟ್ ಆಯಿತು. ನೋಟ್ಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಅಸೈನ್ಮೆಂಟ್ ಬರಿಬೇಕು. ಬರೆಯೋದ್ರಲ್ಲೇ ಆಗ್ಬಿಡ್ತು ಲೈಫು. ಡಿಗ್ರಿ ಬಂದಾಗಿಂದ ಓದೋಕ್ಕಿಂತ ಜಾಸ್ತಿ ಬರೆಯೋದೇ ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ. ಅಸೈನ್ಮೆಂಟ್ ಮೇಲೆ ಅಸೈನ್ಮೆಂಟ್ ಬರೀ ಹಿಂಗೆ ಕೊಡ್ತಾನೆ ಇದ್ದಾರೆ. ಏನು ಬೇಕಿದೆ ಕೊಡಬಾರದೆ, ಚೂರು ಮಾಡೋದೇನೆ ನಿನ್ನ ಜೊತೆ ಚೌಕಾಸಿ, ನನಗೆ ಅಭ್ಯಾಸನೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಇರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್.